ವೀಕ್ಷಕರೇ, ಬಾಲ್ಯ ವಿವಾಹ ಅಪರಾಧ, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಮಾನಸಿಕ ಚಿತ್ರಹಿಂಸೆ, ಲೈಂಗಿಕ ಕಿರುಕುಳ ಇವುಗಳಿಂದ ಅಪ್ರಾಪ್ತ ಹಾಗೂ ಪ್ರಾಪ್ತ ಮಕ್ಕಳು ಪ್ರತಿನಿತ್ಯ ಕಂಡೋ ಕಾಣದೆಯೋ ನೂರಾರು ಸಂಖ್ಯೆಯಲ್ಲಿ ನೋವನ್ನು ಅನುಭವಿಸುತ್ತಿದ್ದಾರೆ. ಇಂಥ ಕೃತ್ಯಗಳನ್ನೆಸಗುವ ನೀಚರಿಗೆ ಕಾನೂನಿನಲ್ಲಿ ತೀವ್ರ ಸ್ವರೂಪದ ಶಿಕ್ಷೆಗಳಿವೆ. ಈ ಅಪರಾಧಗಳಿಗೆ 1 ವರ್ಷದಿಂದ ಜೀವಾವಧಿ ಹಾಗೂ ಮರಣದಂಡನೆಯವರೆಗಿನ ಶಿಕ್ಷೆಗಳಿವೆ. ಯಾವ್ಯಾವ ರೀತಿಯ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಕಾನೂನು ಅರಿವಿಲ್ಲದೆ ತಪ್ಪು ಮಾಡಿ ಶಿಕ್ಷೆಗೊಳಪಡುತ್ತಾರೆ ಎಂಬುದರ ಬಗ್ಗೆ ಅರಿವು ಮೂಡಿಸುವುದೇ ಈ ಕಿರುಚಿತ್ರದ ಉದ್ದೇಶ. ಪ್ರೊಡ್ಯೂಸರ್ ಕಾಲ್ ಮಾಡ್ತಿದ್ದಾರೆ. ಅದೇ ಕೆಲಸದಲ್ಲಿದ್ದೀನಿ. ಸ್ಟೋರಿ ತಗೊಂಡು ನಿಮ್ ಮುಂದೆ ಬರ್ತೀನಿ. ನಮಸ್ಕಾರ ಲಾಯರ್ ಮೇಡಮ್ಗೆ. ಓ, ಡೈರೆಕ್ಟರ್ ಸರ್, ಬನ್ನಿ ಕೂತ್ಕೊಳ್ಳಿ. ಮತ್ತೆ ಏನ್ ಸಮಾಚಾರ? ತುಂಬಾ ದಿನದಿಂದ ನನ್ನ ಮೀಟ್ ಮಾಡ್ಬೇಕು ಅಂತ ಕಾಯ್ತಿದ್ದ ಕಾರಣ? ಇನ್ನೇನಿರುತ್ತೆ, ಸ್ಟೋರಿ ಹುಡುಕ್ತಾ ಇದ್ದೀನಿ. ಈಗಾಗಲೇ ಎಷ್ಟೋ ಸ್ಟೋರಿಗಳನ್ನ ಕೊಟ್ಟಿದ್ದೀನಲ್ಲ, ಅದ್ರಲ್ಲೇ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋ. ನೀನ್ ಕೊಟ್ಟಿರೋ ಸ್ಟೋರೀಸಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಇತ್ತು, ಆದ್ರೆ ಮೆಸೇಜ್ ಅಲ್ಲ. ನನ್ಗೆ ಪವರ್ಫುಲ್ ಆಗಿರೋ ಸ್ಟೋರಿ ಬೇಕು, ಒಳ್ಳೆ ಮೆಸೇಜ್ ಇರಬೇಕು. ಮೆಸೇಜ್ ಇರೋ ಸ್ಟೋರಿ ಬೇಕಾ? ಬೇರೆ ಯಾವ್ದು ನಡೆದಿರೋದು ಬೇಕಾಗಿಲ್ಲ. ನಿನ್ಗೆ ಈಗಲೂ ಎಲ್ಲ ನೆನಪಾಗುವಂತ ಯಾವ್ದಾದ್ರು ಸ್ಟೋರಿ ಇದ್ರೆ ಹೇಳು. ಆ ಥರ ಸ್ಟೋರಿ ಅಂದ್ರೆ ನನಗೆ ನೆನಪಾಗೋದು ಅದೇ ಸ್ಟೋರಿ, ಒಬ್ಬ ಹುಡುಗಂದು. ಅವ್ನ ನೋವಿನಲ್ಲಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಯಾವ ಹುಡುಗ? ಅವನ ಕತೆ ಏನು? ಅವ್ನ್ ಯಾವ ಕೇಸು? ಅವನ ಕೇಸು ಇವನ ಹೆಸರು ಸುಚಿತ್. ಬೆಳಿಗ್ಗೆ ಎದ್ದು ನೀಟಾಗಿ ರೆಡಿಯಾಗಿ ಕೆಲಸ ಹುಡ್ಕೋದೆ ಇವನ್ ಕೆಲಸ. ಇವನ್ಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ, ಆದ್ರೆ ಇವನ್ ಕೆಲಸ ಹುಡ್ಕೋದನ್ನ ಬಿಡ್ತಾ ಇಲ್ಲ. ಅಣ್ಣ, ಸಿಗರೇಟ್ ಕೊಡಿ. ಹ್ಞೂ ಅಣ್ಣ. ಏನು ಗುರು ನಮ್ಮ ಮನೆ ಬರ ಇಬ್ಬರು ಯಾವ ಕೆಲಸ ನೋಡಿದ್ರು ಆಯ್ತಾನೆ ಇಲ್ಲ. ಅಂತ ಏನು ಬರ್ದಿದ್ಯಾ ನನ್ನ ಹಣೆ ಮೇಲೆ? ಎಕ್ಸ್ಕ್ಯೂಸ್ ಮೀ, ಇದು ಯಾರು ಗುರು? ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ?
ಥ್ಯಾಂಕ್ಸ್. ಕೆಲಸ ಅಂತೂ ಸಿಕ್ತಿಲ್ಲ ಗುರು, ಯಾವ್ದಾದ್ರು ಸಿಕ್ತಾಳ ನೋಡೋಣ ಇರು. ಎಷ್ಟದಪ್ಪ ಕಾಯೋದು ಇವಳಿಗೆ, ಬತ್ತಳು ಬರಲ್ವೋ, ಎಲ್ಲೋಗಳಪ್ಪ ಭಗವಂತ. ಮಗ ಬತ್ತಾಳೋ? ಬಂದ್ಲಾ? ಓ ಲೆಟ್ರಿಡು ಏನಿ ತಾನಕ್ಕೆ ಬತ್ತಾಳೆ? ಇವ್ರೇ ಕಪ್ಪನ್ ಕ್ಯಾಟ್ವಾಕ್ ಮಾಡ್ತಾಳ? ಇವನಪ್ಪ ಬರ. ಹಲೋ ಏನಿದು? ಯಾರಿಟ್ಟಿರ್ಬೋದು? ಸಿಗಾಕೊಂಡ್ಬಿಟ್ರು ಓ ಇವರಾ? ಬ್ರೋ, ಎತ್ಕೊಂಡ್ಲು ಬ್ರೋ. ಬ್ರೋ ನೋಡ್ತವಳೆ ಬ್ರೋ. ಬ್ರೋ ಏನೋ ಬರೀತವಳೆ. ಇಲ್ಲೋ ನಂಗೂ ಕಾಣಿಸ್ತೈತಿ, ಸುಮ್ನಿರೋ. ಮತ್ತೆ ಇಡ್ತಾವಳೆ. ವಾ ಏನ್ ಬರ್ದವಳು. ಗೊತ್ತಾಗ್ಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡು. ಎಸ್ ಮಗ. ಕೊನೆಗೂ ಅಲ್ಲಕ್ ಬಿದ್ದಲ್ಲ. ನಾಳೆ ಹೊರಗಡೆ ಹೋಗೋಣ, ಫ್ರೀ ಇದ್ದೀರಾ? ಸರಿ, ನಾಳೆ ಹೋಗೋಣ. ಲವ್ ಸ್ಟೋರಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಲ್ಲ? ಈಗಿರೋದು ಕತೆಲಿ ಟ್ವಿಸ್ಟ್. ಚಿತ್ರ, ಹೇಳಿಪ್ಪ. ಬಾಮ್ಮ ಇಲ್ಲಿ. ನನ್ನ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ. ನಿಂದು ಎಕ್ಸಾಮ್ ಮುಗಿದ ತಕ್ಷಣ ಅವನ ಮಗನ ಜೊತೆ ಮದುವೆ ಮಾಡ್ಬೇಕಂತಿದ್ದೀನಮ್ಮ. ನಂಗೆ ಈಗಲೇ ಮದುವೆ ಬೇಡಪ್ಪ. ಯಾಕೆ ಬೇಡ? ಅವನ ಜೊತೆ ಬೀದಿ ಬೀದಿ ಸುತ್ತೋದಕ್ಕ? ಯಾರ ಜೊತೆಪ್ಪ? ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಯಾವನ ಜೊತೆ ಬೈಕಲ್ಲಿ ಓಡಾಡೋದನ್ನ ನಾನು ನೋಡಿದ್ದೀನಿ. ಅವನನ್ನ ತುಂಬ ಇಷ್ಟಪಡ್ತಿದ್ದೀನಪ್ಪ. ನಾನು ಅವನು ತುಂಬ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ನಮ್ಮಿಬ್ರನ್ನ ದೂರ ಮಾಡಬೇಡಿಯಪ್ಪ. ನನ್ನ ಮಾನ ಮರ್ಯಾದೆ ಹಾಳು ಮಾಡ್ಬೇಕನ್ಕೊಂಡಿದ್ಯಾ? ನಿನ್ನ ಕಾಲೇಜಿಗೆ ಕಳ್ಸೋದು ಓದೋದಕ್ಕೆ, ಯಾವನ ಜೊತೆ ಅಡ್ಡಾಡೋದಕ್ಕಲ್ಲ. ಹೋಗ್ಲಿ ಬಿಡಿ. ನೀನ್ ಸುಮ್ಮನೆ ರೇ. ನೀನ್ ಮದುವೆ ಆಗ್ತೀಯ ಅಂತ ಕೇಳ್ತಾ ಇಲ್ಲ, ಈ ಮದುವೆ ಆಗ್ಬೇಕು ಅಷ್ಟೇ. ನನ್ನ ಕನ್ಸೆಲ್ಲ ಹಾಳಾಗೋಯ್ತು. ಮಗ ಬಂದೆ. ಹಲೋ, ಏನಾಯ್ತು?
ಯಾಕೆ ಅಳ್ತಾ ಇದೆಯಾ? ನಾನು ಇದೀನಿ, ನೀನ್ ಆರಾಮಾಗಿರು, ಏನಾಗಲ್ಲ. ಅಳ್ಬೇಡ, ಕೂಲ್ ಆಗಿರು. ಇವಳು ಟೆನ್ಷನ್ ಆಗೋದಲ್ದೆ ನನಗೂ ಟೆನ್ಷನ್ ಕೊಡ್ತಾಳಲ್ಲಪ್ಪ. ಯಾಕೋ ಮಗ ಬೇಜಾರಾಗಿದ್ಯಾ? ನಮ್ಮ ಹುಡುಗಿ ಮನೆ ನಮ್ಮ ಲವ್ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ ಕಣೋ. ಅವಳಿಗೆ ನೋಡಿದ್ರೆ ಮದುವೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವಳು ಬೇರೆ ಕಾಲ್ ಮಾಡಿಕೊಳ್ಳೋ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಾಗಲ್ಲ ಬಿಡ, ಆರಾಮಾಗಿರು. ಹೇಗೋ ಆರಾಮಾಗಿರ್ಲಿ, ಅವಳನ್ನ ತುಂಬ ಇಷ್ಟಪಟ್ಟಿದ್ದೀನಿ ಕಣೋ. ಅವಳನ್ನ ಕಳ್ಕೊಳ್ಳೋಕೆ ಒಂಚೂರು ಇಷ್ಟ ಇಲ್ಲ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಹಂಗಾರೆ ಕರ್ಕೊಂಡು ಬಂದ್ಬಿಡು, ಮದುವೆ ಮಾಡ್ಸೋಣ. ಮಗ ಏನೇ ಹೇಳ್ತಾ ಇದೆಯಾ? ನೋಡು ಸುಚಿ, ನೀನು ಪ್ರೀತಿ ಉಳಿಸ್ಕೊಳಕ್ಕೆ ಇದೊಂದೇ ದಾರಿ ಇರೋದು. ಕರ್ಕೊಂಡು ಬಾ. ಹೇಳ್ದಂಗೆ ಮಾಡ್ತೀಯ ಅಲ್ವಾ? ಮಾಡ್ತೀನಿ. ಹಂಗಾರೆ ಒಂದು ಕೆಲಸ ಮಾಡು. ಸುಚಿತ್ ಪ್ರೀತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದ. ಅವ್ರ ಅಪ್ಪ ಅಮ್ಮನ್ನ ಬಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೊರಟ. ಬನ್ನಿ ಬನ್ನಿ, ಬೇಗ ಬನ್ನಿ, ಹತ್ತಿ 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 ಬೇಗ. ನಡಿ ಮಗ, ಗಾಡಿ ತೆಗಿ. ಸುಚಿತ್ ಪ್ರೀತಿ ಕೊಟ್ಟ, ಆದರೆ ಆ ಪ್ರೀತಿ ಅವನಿಗೆ ನೋವು ತಂದು ಕೊಡ್ತು. ಹಾಂ ಇಲ್ಲೇ ನಿಲ್ಸು, ಇಲ್ಲ ಇಳಿ ಮಗ. ಮಗ ಇಲ್ಲಿಗೆ ಯಾಕೋ? ಈಗ ಸಿಚುವೇಶನ್ ಸರಿ ಇಲ್ಲ. ನೀನು ಬೇರೆ ಮನೇಲಿ ಜಗಳ ಆಡ್ಕೊಂಡಿದ್ಯಾ. ಇವತ್ತೊಂದು ರಾತ್ರಿ ನೀನು ಇಲ್ಲಿರೋ, ನಾನು ನನ್ನ ಫ್ರೆಂಡ್ ರೂಮಲ್ಲಿ ಇರ್ತೀನಿ. ಮಗ ನೀನು ಹುಷಾರಾಗಿರೋ, ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಥ್ಯಾಂಕ್ಸ್ ಮಗ. ನನಗೆ ತುಂಬ ಭಯ ಆಗ್ತಿದೆ ಸುಚಿತ್. ಏನಿಗೆ ಭಯ? ಏನೂ ಆಗಲ್ಲ. ನಿಂಗೆ ಹಸುವಾಗಿರ್ಬೇಕು, ಇರು. ಸುಚಿತ್, ಏನಿಲ್ಲ, ಇರು. ಬರೋ ಸರ್, ಯಾಕೆ ಯಾವ ಬಾಡಿ ಪಾರ್ಟ್ ವರ್ಕ್ ಆಗ್ಬಾರ್ದು ಹಂಗೆ ಮಾಡ್ತೀನಿ. ಬರ ಸುಚಿತ್ ಸರ್, ನಾನು ಅವಳನ್ನ ಬಲವಂತದಿಂದ ಕರ್ಕೊಂಡು ಮದುವೆ ಆಗಿಲ್ಲ ಸರ್. ಏನಮ್ಮ? ಹೌದು ಸರ್, ನಾವಿಬ್ರು ಒಬ್ಬ ಮದುವೆ ಆಗಿದ್ದು. ಏಯ್ ಬರೇ ಈ ಕಡೆ. 18 ವರ್ಷ ಆಗಿಲ್ದಿರೋ ಹುಡುಗಿನ ಕರ್ಕೊಂಡು ಬಂದು ತಲೆ ಕೆಡಿಸಿ ಮದುವೆ ಆಗಿದ್ದಾನೆ. ಕರ್ಕೊಂಡೋಗಿ ಸರ್ ಸ್ಟೇಷನ್ಗೆ. ಸರ್, 18 ವರ್ಷ ತುಂಬಕ್ಕೆ ಇನ್ನೊಂದೇ ತಿಂಗಳು ಬಾಕಿ ಇರುತ್ತೆ ಸರ್. ದಯವಿಟ್ಟು ನಮ್ಗೂ ಬೇರೆ ಮಾಡಬೇಡಿ ಸರ್. 18 ವರ್ಷ ಆಗಕ್ಕೆ ಒಂದ್ ತಿಂಗಳಿರ್ಲಿ ಒಂದ್ ದಿನ ಇರ್ಲಿ, ತಪ್ಪೇ ಬಾರ. ಚಿತ್ರ, ಸುಚಿತ್, ಏಯ್ ಚಿತ್ರ, ಚಿತ್ರ, ಬಿಟ್ಟೋಗ್ಬೇಡ. ಚಿತ್ರ, ನಂಗೇನು ಆಗಲ್ಲ ಚಿತ್ರ. ನೀನ್ ಅಳ್ಬೇಡ ಚಿತ್ರ. ಏಯ್ ಬರ. ಚಿತ್ರ ಸರ್, ಪ್ಲೀಸ್ ಬಿಡಿ ಸರ್. ಸುಚಿತ್, ಸುಚಿತ್. ನೀವು ಅನುಭವಿಸಲೇಬೇಕು. ಬಿಡಿ ನಡೆಯೋ ಸರ್. ಚಿತ್ರ, ಏಯ್ ಸುಚಿತ್, ಸಾರಿ. ಬಿಡಪ್ಪ. ಸುಚಿತ್, ಸರ್ ಬಿಡಿ ಸರ್. ಸುಚಿತ್. ಅಮ್ಮ, ಇಷ್ಟ ಆಯ್ತಾ? ಒಪ್ಗೆನಾ ನಿಂಗೆ? ಇಷ್ಟ ಆಯ್ತು, ಆದ್ರೆ ಇನ್ನು ಬೇರೆ ತರ ಇಲ್ವಾ? ಹ್ಞೂ, ಡೈರೆಕ್ಟ್ ಅಲ್ವಾ? ನಿಮ್ಗೊಂದು ಸ್ಟೋರಿಯಲ್ಲಿ ಇಷ್ಟ ಆಗುತ್ತೆ. ನಿಮಗೆ ಡಿಫ್ರೆಂಟ್ ಆಗಿರೋ ಸ್ಟೋರೀಸೇ ಬೇಕಲ್ವಾ? ಡಿಫ್ರೆಂಟ್ ಆಗಲ್ಲ, ಇಂಟ್ರೆಸ್ಟಿಂಗ್ ಆಗಬೇಕು. ಇಂಟ್ರೆಸ್ಟಿಂಗ್ ಆಗಂದ್ರೆ ಒಂದು ಕೇಸ್ ಇದೆ.
ಅಮ್ಮ ಹೇಳೆ ಅಮ್ಮ ಮಾತಾಡೆ. ನಾನು ನಿನ್ನ ಕಣ್ಗೆ 2 ದಿನ ಕಾಣಿಸ್ತಿಲ್ಲ ಅಂದರೆ ಏನು ಮಾಡ್ತೀಯಾ? ನಿನ್ ಕಾಟ ಇಲ್ಲ ಅಂತ 2 ದಿನ ಆರಾಮಾಗಿರ್ತೀನಿ. ಹಾಗಾದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ 2 ದಿನ ಹೊರಗೆ ಹೋಗಿ ಬರಲ್ಲ ಅಮ್ಮ? ಪ್ಲೀಸ್ ಅಮ್ಮ, ಓನ್ಲಿ 2 ಡೇಸ್ ಒಪ್ಕೋ. ನನ್ನೇನು ಕೇಳ್ತೀಯ? ಅಪ್ಪನ ಕೇಳು. ಅಪ್ಪನ ಅವ್ರಾಗಲೇ ಒಂದಾಯ್ತು. ಸರಿಗಿದ್ದೀರಾ ಅಪ್ಪ ಮಗಳು. ಯಾವಾಗ ಹೋಗಿ ಬರೋದು? ಬ್ಯಾಗಲ್ಲಿ ರೆಡಿ ಇದೆ. ನೀನು ಇವಾಗಲೇ ಹ್ಞೂ ಅನ್ನು ಹೋಗ್ತಿರೋದೆ. ಹೊರಟು ನಿಂತಿರೋಳಗೆ ತಡಿಯೋಕ್ಕಾಗುತ್ತಾ? ಸರಿ ಹೋಗ್ಬಾ. ಥ್ಯಾಂಕ್ಸ್ ಅಮ್ಮ. ಹುಷಾರು. ಸರಿ. ಹಲೋ, ಎಲ್ಲಿದ್ಯಾ? ನೀನು ಎಲ್ಲಿರು ಅಂದೆ, ಅಲ್ಲೇ ಇದ್ದೀನಿ. ಹೌದಾ, 2 ಮಿನಿಟ್ಸ್ ಬಂದೆ. ಸರಿ ನಡಿ ಹೋಗೋಣ. ಶಿವು, ನಿಂಗೆ ನಾನಂದ್ರೆ ಎಷ್ಟಿಷ್ಟ? ನನಗೆ ಬೇರೆ ಹುಡುಗರ ಥರ ನಿನ್ನ ಕಣ್ಣೀರು ಬರೆಸ್ದೆ ನೋಡ್ಕೋತೀನಿ ಅಂತೆಲ್ಲ ಹೇಳಕ್ಕೆ ಬರಲ್ಲ. ಆದರೆ ನಿನ್ನ ಕಣ್ಣೀರು ಒರೆಸ್ತಾ ಕೊನೆವರೆಗೂ ನಿನ್ನ ಜೊತೆಯಲ್ಲೇ ಇರ್ತೀನಿ. ಹೌದಾ? ನನಗೆ ಪ್ರೀತಿ ಅಂದರೆ ಏನಂತ ಗೊತ್ತಾ? ಏನು? ನೀನು. ಐ ಲವ್ ಯು. ಲವ್ ಯು ಟು. ತಗೊಳ್ಳಿ. ರೀ, ಏನೇ? ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಏನು? ಆ ರಮೇಶ್ ನನ್ನ ಮಗಳು ಕಾಲೇಜಲ್ಲಿ ಯಾರನ್ನ ಲವ್ ಮಾಡಿ ಓಡೋದ್ಲಂತೆ. ಪಾಪ ರೀ, ಅವ್ರ ಗೋಳು ನೋಡಕ್ಕೆ ಆಗ್ಲಿಲ್ಲ. ಗೊತ್ತಾಯ್ತು. ಗೊತ್ತಾಯ್ತು ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಲ್ಲ. ನಿಮಗೂ ಅದೇ ವಯಸ್ಸು ಮಗಳಿದ್ದಾಳೆ, ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಅಂತ ನೆನಪಿರ್ಲಿ. ಅದಕ್ಕೇನೇ ಈಗ? ಏನೀಗ ಅಂದರೆ, ಅವ್ರಿಗೆ ಬಂದಿರೋ ಪರಿಸ್ಥಿತಿ ನಮಗೆ ಬರಬಾರ್ದು ಅಂದರೆ ನಿಮ್ಮ ಮಗಳಿಗೆ ಬೇಗ ಗಂಡು ಹುಡುಕಿ ಮದುವೆ ಮಾಡಿ. ಅವಳಿನ್ನು ಚಿಕ್ಕವಳಲ್ವೇನೆ? ಆ ಹೆಣ್ಣು ಇವಳಿಗಿಂತ ಚಿಕ್ಕವಳ್ರಿ. ಓಡೋಗಿಲ್ವಾ? ಈ ಹಾಳಾದ ಮೊಬೈಲ್ ಬಂದಮೇಲೆ ಯಾರನ್ನೂ ನಂಬಕ್ಕಾಗ್ತಿಲ್ಲ. ಈಗ ಏನು ಮಾಡು ಅಂತೀಯಾ? ನಮ್ಮ ಅಣ್ಣನ ಮಗನಿಗೆ ಒಳ್ಳೆ ಕಡೆ ಜಾಬ್ ಆಗಿದೆ. ಅವನಿಗೆ ಯಾಕೆ ನಮ್ಮ ಪ್ರಿಯನ್ ನೋಡಬಾರ್ದು? ಸರಿ, ನಿಮ್ಮ ಅಣ್ಣನ ಜೊತೆ ಮಾತಾಡು. ಮತ್ತೆ ಯಾವಾಗ ಮದುವೆ ಆಗ್ತೀಯ ನನ್ನ? ಮನೇಲಿ ಒಪ್ಸು, ಇವಾಗಲೇ ಆಗ್ತೀನಿ. ಒಪ್ಸೋಣ, ಆದರೆ ಮದುವೆ ಆಗೋವರೆಗೂ ಏನೂ ಇಲ್ವಾ? ಏನೂ ಇಲ್ವಾ ಅಂತ ಅಂದರೆ? ಅಪ್ಪ ಕಾಲ್ ಮಾಡ್ತೀನಿ. ಹಲೋ. ಹಾಂ ಅಪ್ಪ, ಫ್ರೆಂಡ್ ಮನೇಲಿ ನೋಟ್ಸ್ ಇಸ್ಕೊತಾ ಇದ್ದೀನಿ. ಇವಾಗಲೇ ಬಂದೆ. ಸರಿ. ನಿಮ್ಮ ಅಪ್ಪಂಗೆ ಯಾವ ಟೈಮಲ್ಲಿ ಫೋನ್ ಮಾಡಬೇಕಂತ ಗೊತ್ತಿಲ್ವಾ? ಸರಿ ಸರಿ, ನನ್ನ ಡ್ರಾಪ್ ಮಾಡು. ಈಗಲೇ ಹೋಗ್ಬೇಕಾ? ಅಪ್ಪ ಕಾಲ್ ಮಾಡಿದಾರಲ್ವಾ, ಬಾ. ಪ್ರಿಯಾ, ಇನ್ನ ಸ್ವಲ್ಪ ಹೊತ್ತು ನನ್ನ ಜೊತೆ ಇರ್ಬೋದಲ್ಲ? ಯಾಕೆ ಲೇಟು? ಫ್ರೆಂಡ್ ಮನೆಗೆ ನೋಟ್ಸ್ ಇಸ್ಕೊಳಕ್ಕೆ ಹೋಗಿದ್ದೆ ಅಮ್ಮ. ಸರಿ ಬಾ.
ಮಗಳೇ, ಹೇಳಿ ಅಪ್ಪ. ನಿಂಗೆ ನಿಮ್ಮ ಮಾವ ಮಗ ಸುನಿ ಗೊತ್ತಲ್ವಾ? ಹ್ಞೂ ಅಪ್ಪ, ಗೊತ್ತು. ಅವನ ಜೊತೆ ನೀನು ಮದುವೆ ಮಾಡೋಣ ಅಂತ ನಂದು ನಿಮ್ಮ ಮುಂದೆ ಆಸೆನಮ್ಮ. ನಂಗೆ ಇವಾಗಲೇ ಯಾಕಪ್ಪ ಮದುವೆ? ನಾನಿನ್ನ ಓದಬೇಕು. ಏನ್ ಮಾಡ್ಬೇಕಿತ್ತಮ್ಮ? ಸುಮ್ಮನೆ ಮದುವೆ ಆಗು. ವಯಸ್ಸಿಗೆ ಬಂದಿರೋ ಮಗಳು ಮನೇಲಿದ್ರೆ ಅಪ್ಪ ಅಮ್ಮಂಗೆ ಭಯ ಜಾಸ್ತಿ, ಎಲ್ಲ ಅವಳು ತಪ್ಪದಾರಿ ಹಿಡಿದ್ಬಿಡ್ತಾಳೆ ಅಂತ. ನಾನು ಯಾವ ತಪ್ಪು ಮಾಡಿಲ್ಲಪ್ಪ, ಮಾಡೋದು ಇಲ್ಲ. ನೀವು ಯೋಚನೆ ಮಾಡಬೇಡಿ. ನೋಡ್ ಪ್ರಿಯಾ, ನಾನು ನಿಮ್ಮಮ್ಮ ಖುಷಿಯಾಗಿರ್ಬೇಕು ಅಂದ್ರೆ ಈ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ನೀನ್ ಇಷ್ಟನಮ್ಮ. ಅಪ್ಪ, ಯಾಕೆ ಮದ್ವೆಗೆ ಒಪ್ತಾ ಇಲ್ಲ? ಯಾರನ್ನಾರು ಇಷ್ಟಪಡ್ತಾ ಇದ್ಯಾ? ನಾನಾ? ಇಲ್ಲಪ್ಪ, ಯಾರನ್ನೂ ಇಷ್ಟಪಡ್ತಾ ಇಲ್ಲ. ಇಷ್ಟಪಡ್ತಾ ಇದ್ರೆ ಅಷ್ಟೇ, ಕೊಂದು ಬಿಡ್ತೀನಿ. ಸುಮ್ನೆ ಈ ಮದ್ವೆ ಮಾಡ್ಕೋ. ನೋಡೋಕೊಳ್ಳೆ ಚಿಕ್ಕ ಹುಡುಗಿ ತರ ಕಾಣ್ತಾಳೆ. ಬಾಲ್ಯ ವಿವಾಹ ತಪ್ಪಲ್ವಾ? ಬಾಲ್ಯ ವಿವಾಹ ತಪ್ಪೆ, ಆದ್ರೆ ನಮ್ ಜನ ತಪ್ಪು ಮಾಡದೇ ಇರಲ್ವಲ್ಲ. ಅವಳು ಮದ್ವೆ ಆಗ್ತಾಳ? ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಆಸೆ ನೀನ್ ಮದ್ವೆ ಆಗ್ಬೇಕು. ಹ್ಮ್, ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು, ನಿಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ್ನೇ ಮದ್ವೆ ಆಗು. ಯಾಕೆ ಶಿವು ಈಗ ಹೇಳ್ತಿದ್ಯಾ? ನನ್ನ ಮೇಲೆ ಕೋಪನಾ? ಛೇ, ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ? ಆದರೆ ಮದುವೆ ಆದ್ಮೇಲೆ ನನ್ನ ಮರಿಬೇಡ, ಹಾಗಾಗಿ ಸಿಗ್ತೇರು, ಮಜಾ ಮಾಡುವ. ನೀನು ಈ ಥರ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಯಾವ ಥರ ಅನ್ಕೊಂಡೆ? ನಿನ್ನನ್ನು ಮದುವೆ ಆಗಿ ನಿನ್ನ ಜೊತೆ ಸಂಸಾರ ನಡೆಸ್ತೀನಿ ಅಂತ ಅನ್ಕೊಂಡಿದ್ದ? ಹೇ, ನಿನ್ನ ಥರ ಸುಮಾರು ಹುಡುಗಿರ ಜೊತೆ ಇದ್ದೀನಿ, ಹಾಗಂತ ಎಲ್ರೂ ಮದುವೆ ಆಗೋಕ್ಕಾಗುತ್ತಾ? ನೋವೇ. ನಿನ್ನಂತ ಅವನ್ನ ಲವ್ ಮಾಡಿದ್ನಲ್ಲ, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೊಬೇಕು. ನಿಂಗೇನೋ ಗೊತ್ತಾಗುತ್ತೆ ಪ್ರೀತಿ ಅಂದರೆ ಏನು ಅಂತ. 5 ನಿಮಿಷ ಸುಖವಾಗಿರೋದಲ್ಲ ಪ್ರೀತಿ ಅಂದರೆ, ಆಯಸ್ಸಿರೋವರೆಗೂ ಜೊತೆಲಿರೋದು. ನಿಂಗಲ್ಲ, ನೀನು ಬೆಳೆಸಿರೋ ನಿಮ್ಮ ಅಪ್ಪ ಅಮ್ಮಂಗೆ ಹೋಗಿಬೇಕು. ಅಪ್ಪ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ದುಡ್ಡಿನ ದರ್ಪದಲ್ಲಿ ಮೆರೆಯೋ ನಿಂಗೆ ಯಾವುದೋ ಯೋಗ್ಯತೆ? ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡಿರೋ ಮೋಸಗಾರ ನೀನು. ನಿಂಗೆ ಒಳ್ಳೇದಾಗಲ್ಲ ಕಣೋ, ನಿಜವಾಗ್ಲೂ ಆಗಲ್ಲ. ಶಿವು, ಇಲ್ಲಿ ನೋಡೋ, ಪ್ಲೀಸ್ ನಂಗೆ ಮೋಸ ಮಾಡಬೇಡ ಕಣೋ, ನನ್ನ ಮದುವೆ ಆಗೋ. ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನಾನು ನಿನ್ನ ಮದುವೆ ಆಗೋದಿಲ್ಲ. ಹೌದಾ? ನಂಗೆ ಏನು ಮಾಡ್ಬೇಕಂತ ಗೊತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ತಪ್ಪನ್ನ ನೆನ್ಪು ಮಾಡಿಸ್ತೀನಿ. ಓಹೋ, ಕಂಪ್ಲೇಂಟ್ ಕೊಡ್ತೀಯಾ? ಸರಿ, ಕೊಡು, ಹೋಗು. ನಾನು ನಿನ್ನ ಜೊತೆ ಇರೋ ವಿಡಿಯೋನ ಟ್ರೋಲು ಕೊಟ್ಟು ವೈರಲ್ ಮಾಡಿಸ್ತೀನಿ. ಪ್ಲೀಸ್ ಶಿವು, ಹಾಗೆ ಮಾಡಬೇಡ. ನಾನು ನಿನ್ನ ಕೈ ಮುಗಿತೀನಿ, ಕಾಲ್ಗೂ ಬೀಳ್ತೀನಿ. ಮಾಡಬಾರ್ದಾ? ನಾನು ಹಾಗೆ ಮಾಡಬಾರ್ದಂದ್ರೆ ನೀನು ನನ್ನ ಮದುವೆ ಮಾಡುವಂತ ಹಿಂಸೆ ಮಾಡಬಾರ್ದು. ಹೇಗಿದ್ರು ನೀನು ನನ್ನ ಜೊತೆ ಮಜಾ ಮಾಡಿದ್ಯಲ್ಲ, ಮರ್ತು ಮದುವೆ ಆಗು. ಮನೇಲಿ ಎಲ್ಲ ತಪ್ಪದಾರಿ ಹಿಡಿದ್ಬಿಡ್ತಾಳೆ ಅಂತ. ಸುಮ್ಮನೆ ಈ ಮದುವೆ ಮಾಡ್ಕೋ. ಇಷ್ಟೆಲ್ಲ ಆದ್ಮೇಲೆ ನನ್ನ ಅಪ್ಪ ಅಮ್ಮಂಗೆ ನನ್ನ ಮುಖ ತೋರ್ಸಲ್ಲ. ಏನಾಯ್ತಮ್ಮ ಪ್ರಿಯಾ? ಏನ್ ಮಾಡ್ಕೋತಿದ್ದೆ? ಮರ್ಯಾದೆ ಹಾಳು ಮಾಡೋ ಕೆಲಸ ಮಾಡಿದ್ಯಲ್ಲೇ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಲ್ಲೇ ಪ್ರಿಯಾ? ಮರ್ಯಾದೆಗೆ ಹೆದ್ರಿ ಬದುಕೋರ್ ಕಣೆ ನಾವು. ಸಮಾಜಕ್ಕೆ ಹೇಗೆ ಮುಖ ತೋರಿಸೋದು? ಎಲ್ಲಿ ಅವನ ನಂಬರ್ ಕೊಡು. ಆಮೇಲೆ ಅವರಪ್ಪ ಏನ್ ಮಾಡಿದ್ರು? ಸರ್, ಬರ ಬಿಡಿ ಸರ್. ಹೊಟ್ಟಿ ಮಗನೇ, ಬರ. ನನ್ನನ್ನು ಯಾಕೆ ಸರ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬರ. ಅವರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಶಿವನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ನನ್ನನ್ನು ಯಾಕೆ ಸರ್ ಕರ್ಕೊ ಬಂದಿದ್ದೀರಾ?
ತುಂಬ ನೋಡಿದ್ದೀನಿ ಕಣೋ ನಿನ್ನ ಕೇಸ್ಗಳನ್ನ. ಸ್ಟೇಷನ್ಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ನಿನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡೋದು, ಕೋರ್ಟಿಂದ ನಿನ್ನ ಜೈಲ್ಗೆ ಹಾಕೋದು, ಜೈಲಲ್ಲಿ ಬಿಟ್ಟು ಊಟ ಮಾಡಿ ಪುನಃ ಬಂದು ಅದೇ ತಪ್ಪು ಮಾಡೋದು. ನಾನೇನು ತಪ್ಪು ಮಾಡಿದೆ ಸರ್? ಏನು ತಪ್ಪು ಮಾಡೋದ್ನ ಪಾಪ ಗೊತ್ತೇ ಇಲ್ಲ ಅಲ್ವಾ? 18 ವರ್ಷದ ಕೆಳಗಡೆ ಇರೋ ಹುಡುಗಿನ ಪ್ರೀತಿ ಮಾಡ್ತೀನಿ ಅಂತ ನಂಬಿಸಿ ಅವಳ ಜೊತೆ ಅಸಭ್ಯವಾಗಿ ನಡ್ಕೊಂಡು ಅವಳ ಫೋಟೋ ತೆಗೆದು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿರೋ ಲೋಫರ್ ನೀನು. ಈಗ ಆ ಹುಡುಗಿಗಾಗಿರೋ ಪರಿಸ್ಥಿತಿ ನಿನ್ನ ತಂಗಿಗೆ ಆಗಿದ್ರೆ ಏನೋ ಮಾಡ್ತದೆ ಸರ್. ತಂಗಿ ಬಗ್ಗೆ ಮಾತಾಡಿ ಸರ್. ಯಾಕಪ್ಪ ಕೋಪ ಬಂತ? ನಿನ್ನ ತಂಗಿಗೂ ಹೀಗಾಗತ್ತೆ ಅಂತ ಕೇಳಿ ಮೋಸ ಮಾಡೋಕ್ಕೂ ಮುಂಚೆ ನಿನ್ಗೆ ಯೋಚನೆ ಬರಲಿಲ್ವಾ ಆ ಹುಡುಗಿನೂ ಯಾರಿಗೂ ಅಕ್ಕನೋ ತಂಗಿನೋ ಆಗಿರ್ತಾಳೆ ಅಂತ? ನಿಮ್ಮ ಏಜಲ್ಲಿ ಹುಡುಗಿರ್ ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ನಿಮ್ಮಮ್ಮ ಅಕ್ಕ ತಂಗಿರ್ನು ಹಾಗೆ ನೋಡ್ತೀರಾ ಇಲ್ಲ ತಾನೆ? ಹಾಗಿದ್ರೆ ಯಾಕ್ರೋ ಕಂಡೋರ್ ಮನೆ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡ್ತೀರಾ? ನಿಮ್ಮಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಶಿಕ್ಷೆ ಆಗ್ಲೇಬೇಕು. ಒಂದು ಹುಡುಗಿಗೆ ಮೋಸ ಮಾಡೋಕೋಗಿ ನೀನ್ ಲೈಫ್ನೇ ಹಾಳು ಮಾಡ್ಕೊಂಡೆ ಸಾಯಿ ಮಗನೇ. ನೀನ್ ಅಬ್ಸರ್ವ್ ಮಾಡ್ತಾ ಈ 2 ಸ್ಟೋರಿಲೂ ಹುಡ್ಗಂಗೆನೆ ಶಿಕ್ಷೆ ಆಯ್ತು. ಹಾ ಹೌದು. ಇದೆ ಪೋಕ್ಸೋ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್ ಅಂತ. ಹುಡುಗಿಗೆ 18 ವರ್ಷ ಆಗದೆ ಹುಡುಗ ಅವಳನ್ನ ಲವ್ ಮಾಡಿ ಮದುವೆ ಆದ್ರೆ, ಇಲ್ಲ ಅವಳಿಗೆ ಹಿಂಸೆ ಕೊಟ್ರೆ, ಇಲ್ಲ ಹುಡುಗಿನೇ ಇಷ್ಟಪಟ್ಟು ಜೊತೆಗೆ ಬಂದ್ರು ಜೊತೆಗಿದ್ರು, ಶಿಕ್ಷೆ ಆಗೋದು ಹುಡ್ಗಂಗೆ. ಅದು 15ರಿಂದ 20 ವರ್ಷ. ಹುಡುಗಿ ಮೈನರ್ ಅಂತ ಅವಳ ಮಾತನ್ನ ಕೋರ್ಟಲ್ಲಿ ತಗೊಳ್ಳಲ್ಲ. ಇದು ನಮ್ಮ ಕಾನೂನು. ಈ ಜನ ಹೇಗೆ ಗೊತ್ತೇನೋ, ಓದೋ ವಯಸ್ಸಲ್ಲಿ ಪ್ರೀತಿ ಮಾಡಿ ಹಾಳಾಗ್ತಿರೋ ಹುಡುಗಿರ್ನ ನೋಡಿ ಎಲ್ಲ ಹುಡುಗಿರು ಹಾಗೆ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರ ಅಪ್ಪ ಅಮ್ಮ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾರೆ. ನನ್ನ ಮಗಳು ಜೀವನ ಚೆನ್ನಾಗಿರಲಿ ಅಂತ ಚೈಲ್ಡ್ ಮ್ಯಾರೇಜ್ ಮಾಡಿ ಅವಳ ಜೀವನನೇ ಹಾಳು ಮಾಡಿಬಿಡ್ತಾರೆ. ನಿಂಗೆ ಇಷ್ಟ ಆದರೆ ಸಿನಿಮಾ ಮಾಡು, ನಾನೇನು ಬರ್ತೀನಿ. ಈ 2 ಸ್ಟೋರಿಲೂ ತಪ್ಪಿದೆ. ಪ್ರೀತಿ ಹೆಸರಲ್ಲಿ ಮೋಸ ಮಾಡಿರೋ ಹುಡುಗ, ಪ್ರೀತಿ ಮಾಡೋ ಮೆಚುರಿಟಿ ಇಲ್ಲದೆ ಪ್ರೀತಿ ಮಾಡಿರೋ ಹುಡುಗಿ, ಓದೋ ವಯಸ್ಸಲ್ಲಿ ಯಾವುದೋ ಬಯಕೆ ಮಗಳು ಮದುವೆ ಮಾಡೋಕೆ ಹೋದ ಅಪ್ಪ ಅಮ್ಮ. ಇದೇನಾ ಪೋಕ್ಸೋ ಅಂದ್ರೆ? ನಾನು ಈ ಕಥೆನ ಸಿನಿಮಾ ಮಾಡ್ತೀನಿ. ಯಾರು ಈ ತಪ್ಪು ಮಾಡ್ಕೋಬೇಡಿ ಅಂತ ತೋರಿಸ್ತೀನಿ. ಎಲ್ರಿಗೂ ಈ ಕಥೆನ ತಲುಪಿಸ್ತೀನಿ. ಇದನ್ನ ನೋಡಿ ಕೂಡ ಮತ್ತೆ ಈ ತಪ್ಪು ಮಾಡೋಕೆ ಪೋಕ್ಸೋ ಆಕ್ಟ್ ಕಾಯ್ತಿರುತ್ತೆ. ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಲು ಅರ್ಹರಾದವರೆಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಮಾನಸಿಕ ಅಥವಾ ಬೇರೆ ಯಾವುದೇ ನ್ಯೂನತೆಯನ್ನ ಹೊಂದಿರುವವರು, ಮಹಿಳೆ ಮತ್ತು ಮಕ್ಕಳು ಹಾಗೂ ಕಾರ್ಖಾನೆಯ ಕಾರ್ಮಿಕರು, ಗುಂಪು ಘರ್ಷಣೆ, ಗಲಭೆ, ಪ್ರವಾಹ, ಕ್ಷಾಮ, ಭೂಕಂಪ, ಕೈಗಾರಿಕಾ ವಿನಾಶ ಮುಂತಾದವುಗಳಿಗೆ ತುತ್ತಾದವರು, ದೈಹಿಕ ವ್ಯಾಪಾರ ಅಥವಾ ಜೀತಕ್ಕೊಳಗಾದವರು, ರಕ್ಷಣಾ ಗೃಹ, ಮನೋರೋಗಿಗಳ ಆಸ್ಪತ್ರೆ ಮುಂತಾದವುಗಳಲ್ಲಿ ಅಭಿರಕ್ಷೆಯಲ್ಲಿರುವವರು, ಮತೀಯ ಕಾರಣದಿಂದ ದೌರ್ಜನ್ಯಕ್ಕೆ ಬಲಿಯಾದವರು, ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರುವ ಎಲ್ಲಾ ವರ್ಗದ ಜಾತಿಯ ಜನರಿಗೆ ಉಚಿತ ಕಾನೂನು ನೆರವು ಎಂದರೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ವಕೀಲರ ಫೀಸು ಸಹಿತ ನ್ಯಾಯಾಲಯದಲ್ಲಿ ಮಾಡಬೇಕಾದ ಎಲ್ಲಾ ಖರ್ಚು ವೆಚ್ಚವನ್ನ ಈ ನೆರವನ್ನ ಅತ್ಯಂತ ಕೆಳಹಂತದ ನ್ಯಾಯಾಲಯದಿಂದ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನವರೆಗೆ ವಿವಿಧ ಕಚೇರಿಗಳಲ್ಲಿಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆಯೂ ಕೊಡಲಾಗುತ್ತದೆ. ಉಚಿತ ಕಾನೂನು ನೆರವು ಮತ್ತು ಸಲಹೆ ಪಡೆಯಲು ನೀವು ನಿಮ್ಮ ಸಮೀಪದ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವೆಗಳ ಸಮಿತಿಗೆ ಅಥವಾ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅಥವಾ ಹೈಕೋರ್ಟ್ ಕಾನೂನು ಸೇವೆಗಳ ಸಮಿತಿಗೆ ಅರ್ಜಿಯೊಂದನ್ನು ಸಲ್ಲಿಸಬೇಕು. ಈ ಅರ್ಜಿಗೆ ಯಾವುದೇ ಶುಲ್ಕವಿಲ್ಲ. ಧನ್ಯವಾದಗಳು.